ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಜನವರಿ 26ರಂದು ಗಣರಾಜ್ಯೋತ್ಸವದ ಅಂಗವಾಗಿ ರಾಷ್ಟ್ರ ರಾಜಧಾನಿ ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನಡೆಯಲಿರುವ ಔತಣಕೂಟ ಸಮಾರಂಭಕ್ಕೆ ಕಲಬುರಗಿ ಮೂಲದ ಬೆಂಗಳೂರಿನ ಯುವ ಉದ್ಯಮಿ ಕೌಶಿಕ್ ಮುದ್ದಾ ಅವರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಆಹ್ವಾನ ಬಂದಿರುವುದು ಕಲಬುರಗಿ ಜಿಲ್ಲೆಗೆ ಹೆಮ್ಮೆ ತಂದಿದೆ. ಈ ಕುರಿತು ಯುವ ಇಂಜಿನಿಯರ್ ಕೌಶಿಕ್ ಮುದ್ದಾ ಹರ್ಷ ವ್ಯಕ್ತಪಡಿಸಿದ್ದಾರೆ. ಗಣರಾಜ್ಯೋತ್ಸವದ ನಿಮಿತ್ತ ರಾಷ್ಟ್ರಪತಿ ಭವನದಲ್ಲಿ ನಡೆಯುವ ಔತಣಕೂಟ ಕಾರ್ಯಕ್ರಮಕ್ಕೆ ಕಲಬುರಗಿ ಮೂಲದ ಯುವ ಇಂಜಿನಿಯರ್ ಹಾಗೂ ಎಥೆರಿಯಲ್ ಮಿಷನ್ಸ್ ಸಹ ಸಂಸ್ಥಾಪಕರಾದ ಕೌಶಿಕ್ ಮುದ್ದಾ ಅವರಿಗೆ ಆಹ್ವಾನ ನೀಡಲಾಗಿದೆ. ಗಣರಾಜ್ಯೋತ್ಸವ ಸಮಾರಂಭದ ದಿನ ರಾಷ್ಟ್ರಪತಿ ಭವನದಲ್ಲಿ ನಡೆಯುವ ರಿಸೆಪ್ಷನ್ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ವಿಜ್ಞಾನಿಗಳು, ತಂತ್ರಜ್ಞಾನಿಗಳನ್ನು, ಸಂಶೋಧಕರು, ಚಿಂತಕರು ಹಾಗೂ ಸಾಧಕರನ್ನು ಆಹ್ವಾನಿಸಲಾಗುತ್ತದೆ. ಅದರಂತೆ ಈ ಬಾರಿ ಕಲಬುರಗಿ ಯುವಕನಿಗೆ ಆಹ್ವಾನಿಸಿರುವುದು ಕಲಬುರಗಿಗೆ ಹೆಮ್ಮೆ ತಂದಿದೆ. ಈ ವರ್ಷ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಕಲಬುರಗಿಯ ಯುವಕ ಕೌಶಿಕ್ ಮುದ್ದಾ ಅವರಿಗೆ ಆಹ್ವಾನ ಬಂದಿದೆ. ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಗಣನೀಯ ಸೇವೆ ಸಲ್ಲಿಸಿರುವುದನ್ನು ಗುರುತಿಸಿ ಈ ಆಹ್ವಾನ ನೀಡಲಾಗಿದೆ. ಬೆಂಗಳೂರಿನ ಪ್ರಧಾನ ಅಂಚೆ ಕಚೇರಿಯ ಸಿಬ್ಬಂದಿ ಬೆಂಗಳೂರಿನಲ್ಲಿ ಇರುವ ಕೌಶಿಕ್ ಮುದ್ದಾ ಅವರ ನಿವಾಸಕ್ಕೆ ತೆರಳಿ ಆಹ್ವಾನ ಪತ್ರ ನೀಡಿ ಕಾರ್ಯಕ್ರಮಕ್ಕೆ ಬರುವಂತೆ ಕೋರಿದ್ದಾರೆ. ಕೌಶಿಕ್ ಮುದ್ದಾ ಅವರ ತಂದೆ ಕಲಬುರಗಿಯ ಕೇದಾರ್ನಾಥ್ ಮುದ್ದಾ ಅವರಾಗಿದ್ದಾರೆ. ಈ ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ವಾಣಿಜ್ಯ ಕೈಗಾರಿಕೆ ಸಲಹೆಗಾರರು ಆಗಿದ್ದರು. ಕೌಶಿಕ್ ಮುದ್ದಾ ಅವರು ಕೊರೋನಾ ಸೋಂಕು ಹರಡಿ ಇಡೀ ದೇಶವೇ ಆಕ್ಸಿಜನ್ಗಾಗಿ ಪರದಾಡುತ್ತಿತ್ತು. ಈ ಸಂದರ್ಭದಲ್ಲಿ ಕೌಶಿಕ್ ಅವರು ಏಕಕಾಲದಲ್ಲಿ ಆಮ್ಲಜನಕ ಪೂರೈಸುವ 2-ವೇ ವೆಂಟಿಲೇಟರ್ ವಿನ್ಯಾಸಗೊಳಿಸಿ ಪ್ರಯೋಗವನ್ನು ಮಾಡಿದ್ದರು. ಇಬ್ಬರು ರೋಗಿಗಳಿಗೆ ಆಮ್ಲಜನಕ ಹರಿವನ್ನು ವಿಭಜಿಸುತ್ತದೆ. ಸಾಮಾನ್ಯವಾಗಿ ಒಂದು ವೆಂಟಿಲೇಟರ್ಗೆ ಒಂದೇ ಸ್ಪಿಟರ್ ಇರುತ್ತಿದ್ದವು. ಈಗ 2 ಅಳವಡಿಸಲಾಗಿದೆ. ಕೌಶಿಕ್ ಮುದ್ದಾ ಅವರ ಕಾರ್ಯಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಮೆಚ್ಚುಗೆ ವ್ಯಕ್ತಪಡಿಸಿದ್ದರು. ಕೌಶಿಕ್ ಅವರು ವಿನ್ಯಾಸಗೊಳಿಸಿದ್ದ 5D ಪ್ರಿಂಟರ್ ಕಂಡು ಪ್ರಧಾನಿ ಶಹಬಾಸ್ ಗಿರಿಯನ್ನ ನೀಡಿದರು. ಎಥೆರಿಯಲ್ ಮಿಷನ್ಸ್ ಡೀಪ್ ಟೆಕ್ ಸ್ಟಾರ್ಟ್ಅಪ್ ಆಗಿದ್ದು, ಇದು ಏರೋಸ್ಪೇಸ್, ರಕ್ಷಣಾ, ಆರೋಗ್ಯ ಮತ್ತು ಅರೆವಾಹಕ ಕೈಗಾರಿಕೆಗಳಿಗೆ ನಿಖರ ಘಟಕಗಳ ತಯಾರಿಕೆಗೆ CSE ಯಂತ್ರಗಳನ್ನು ನಿರ್ಮಿಸುತ್ತಿದೆ. ಇದು CS ಬೆಸ್ಟ್ ಆಫ್ ಇನ್ನೋವೇಷನ್ ಪ್ರಶಸ್ತಿಯಾಗಿದ್ದು, ಪ್ರಶಸ್ತಿಯನ್ನು ಗೆದ್ದ ಮೊದಲ ಕಂಪನಿಯಾಗಿದೆ. ಎಕನಾಮಿಕ್ ಟೈಮ್ಸ್ ಸ್ಟಾರ್ಟ್ಅಪ್ ಪ್ರಶಸ್ತಿಗಳಿಂದ 2 ಬಾರಿ ವರ್ಷದ ಇನ್ನೋವೇಟರ್ಗೆ ನಾಮ ನಿರ್ದೇಶನಗೊಂಡಿದೆ. ಭಾರತೀಯ ಕೈಗಾರಿಕೆಗಳ ಒಕ್ಕೂಟದಿಂದ ಉತ್ಪಾದನೆಯಲ್ಲಿ ಟಾಪ್ ಸ್ಟಾರ್ಟ್ಅಪ್ ಆಗಿ ಪ್ರಶಸ್ತಿ ಪಡೆದಿದೆ. ಎಥೆರಿಯಲ್ 60,000 ಚದರ ಅಡಿ ವಿಸ್ತೀರ್ಣದಲ್ಲಿ ದಿನದ 24 ಗಂಟೆಗಳ ಕಾಲ ಚಾಲನೆಯಲ್ಲಿ ಇರುವ ಸ್ಮಾರ್ಟ್ ಕಾರ್ಖಾನೆಯಲ್ಲಿ ನಿರ್ವಹಿಸುತ್ತಿದೆ. 2026ರಲ್ಲಿ ಬೆಂಗಳೂರಿನಲ್ಲಿ 3,50,000 ಚದರ ಅಡಿ ವಿಸ್ತೀರ್ಣದ ಸೌಲಭ್ಯವನ್ನು ಸ್ಥಾಪಿಸಲು ಕರ್ನಾಟಕ ಸರ್ಕಾರದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮಾಡಿರುವ ಸಾಧನೆಯನ್ನು ಗುರುತಿಸಿ ಗಣರಾಜ್ಯೋತ್ಸವ ಸಮಾರಂಭದ ಹಿನ್ನೆಲೆಯಲ್ಲಿ ರಾಷ್ಟ್ರಪತಿ ಭವನದಲ್ಲಿ ನಡೆಯುವ ರಿಸೆಪ್ಷನ್ ಕಾರ್ಯಕ್ರಮಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಆಹ್ವಾನ ಬಂದಿರುವುದು ಖುಷಿಯ ವಿಚಾರ. ಈ ಆಹ್ವಾನ ಇನ್ನಷ್ಟು ಸಾಧನೆಗೆ ಪ್ರೋತ್ಸಾಹ ನೀಡಲಿದೆ, ನಮ್ಮ ಯುವಕರಿಗೆ ಪ್ರೇರಣೆಯಾಗಲಿದೆ ಎಂದು ಎಥೆರಿಯಲ್ ಮಿಷನ್ಸ್ ನ ಸಹ ಸಂಸ್ಥಾಪಕರಾದ ಕೌಶಿಕ್ ಮುದ್ದಾ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಾ ಹರ್ಷ ವ್ಯಕ್ತಪಡಿಸಿದ್ದಾರೆ. I extend my heartfelt gratitude to the Honorable President of India for having invited us for the at-home reception on the occasion of India's Republic Day on 26th January. We are extremely grateful to Honorable President Madam to help. We are extremely grateful to Honorable President Madam to have recognized the work in the field of science and technology of our company Ethereal Machines. We will continue to strive to work towards ensuring and contributing towards the nation's vision of an Atmanirbhar Bharat and do our bit in making India a very successful story. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಮಗೆ ಮೊನ್ನೆ ಬಂದಿರುವ ರಾಷ್ಟ್ರಪತಿ ಮೇಡಮ್ ಅವರಿಂದ ಆಹ್ವಾನದಿಂದ ಬರೀ ನನಗಲ್ಲದೆ ಸಮಸ್ತ ಕರ್ನಾಟಕ ಮತ್ತು ಕಲಬುರಗಿಯ ಜನರಿಗೆ ಹೆಮ್ಮೆಯ ಮಾತಾಗಿರುವುದೆಂದು ನನಗೆ ಬಹಳ ಖುಷಿಯಾಗುತ್ತಿದೆ. ಈ ಒಂದು ಆಹ್ವಾನದಿಂದ ನಾವು ಇನ್ನೂ ಎಷ್ಟು ಶ್ರಮ ಪಡಬೇಕು ಅಂತ ಒಂದು ಯೋಚನೆ ಸತತ ನನ್ನ ಮನಸ್ಸಿನಲ್ಲಿ
ಮತ್ತು ನನ್ನ ಕಾರ್ಯದಲ್ಲಿ ಇನ್ನೂ ಮುಂದೆ ಹಾಗೆ ಒರೆಸಬೇಕು ಎಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಎಲ್ಲ ಶುಭ ಕೋರಿಕೆಗಳಿಗೆ ಮತ್ತು ನನಗೆ ಬಂದಿರುವ ಎಲ್ಲ ಒಂದು ಸಂದೇಶಗಳಿಗೆ ಅವರು ಅಷ್ಟು ಖುಷಿ ಪಡುತ್ತಾ ಇದ್ದಾರೆ ಎಂದು, ಒಂದು ಒಳ್ಳೆಯ ವಿಷಯ ಎಲ್ಲರಿಗೂ ಪ್ರೇರಣೆ ಆಗಲಿ ಹಾಗೂ ನಮ್ಮ ಕೆಲಸಕ್ಕೂ ಎಥೀರಿಯಲ್ ಮಷೀನ್ಸ್ನ ಎಲ್ಲ ಜನರಿಗೂ ಒಂದು ಮಾದರಿ ಮತ್ತು ಸಮಸ್ತ ಕರ್ನಾಟಕ ಮತ್ತು ಕಲಬುರಗಿ ಜನರಿಗೆ ಮಾದರಿಯಾಗಿರುವುದೊಂದು ಒಂದು ವಿಷಯ ನನಗೆ ಬಹಳಷ್ಟು ಖುಷಿಯಾಗುತ್ತಿದೆ ಇವತ್ತು. ಧನ್ಯವಾದಗಳು. ಪ್ರಬುದ್ಧ ಡೆವಲಪ್ಮೆಂಟ್ ಫೌಂಡೇಶನ್ ಕಲಬುರಗಿಯ ವತಿಯಿಂದ ಮಾತೆ ಸಾವಿತ್ರಿಬಾಯಿ ಫುಲೆ ಹಾಗೂ ಫಾತಿಮಾ ಶೇಖ್ ರವರ ಜನ್ಮದಿನದ ಅಂಗವಾಗಿ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಫುಲೆ ರತ್ನ ಪ್ರಶಸ್ತಿ 2026 ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಪ್ರಬುದ್ಧ ಡೆವಲಪ್ಮೆಂಟ್ ಫೌಂಡೇಶನ್ ಕಲಬುರಗಿಯ ವತಿಯಿಂದ ಕ್ರಾಂತಿ ಜ್ಯೋತಿ ಮಾತೆ ಸಾವಿತ್ರಿಬಾಯಿ ಫುಲೆ ಮತ್ತು ಫಾತಿಮಾ ಶೇಖ್ ರವರ ಜನ್ಮದಿನದ ಅಂಗವಾಗಿ ಫುಲೆ ರತ್ನ ಪ್ರಶಸ್ತಿ 2026 ಪ್ರದಾನ ಸಮಾರಂಭವು ಶನಿವಾರ ದಿನಾಂಕ 24 ಜನವರಿ 2026 ರಂದು ಬೆಳಗ್ಗೆ 11:30 ಗಂಟೆಗೆ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದ ಹತ್ತಿರವಿರುವ ಕನ್ನಡ ಭವನದಲ್ಲಿ ಜರುಗಿತು. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ದುತ್ತರಗಾಂವ್ ಉಸ್ತಾರಿ ಮಠದ ಪೂಜ್ಯ ಶ್ರೀ ವಿಶ್ವನಾಥ ಕೋರಣೇಶ್ವರ ಸ್ವಾಮೀಜಿ ಮತ್ತು ಬೀದರ್ನ ಅಣದೂರ್ ಬುದ್ಧ ವಿಹಾರದ ಪೂಜ್ಯ ಭಂತೆ ವರಜ್ಯೋತಿ ಥೇರೋ ವಹಿಸಿದ್ದರು. ಉಪನ್ಯಾಸಕರಾಗಿ ಗೋದುತಾಯಿ ಪದವಿ ಮಹಾವಿದ್ಯಾಲಯ ಕಲಬುರಗಿಯ ಪ್ರಾಂಶುಪಾಲರಾದ ಡಾಕ್ಟರ್ ಪುಟ್ಟಮಣಿ ದೇವಿದಾಸ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಪಿಡಿಎಫ್ ಕಲಬುರಗಿಯ ನಿರ್ದೇಶಕರಾದ ಆಶಾಡಿ ಕೋಣೆಕರ್ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕೆಡಿಎಸ್ಎಸ್ ಬೆಂಗಳೂರಿನ ರಾಜ್ಯ ಸಂಚಾಲಕರಾದ ಹೆಣ್ಣೂರು ಶ್ರೀನಿವಾಸ್, ವಕೀಲರ ಸಂಘ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಎಸ್ವಿ ಪ್ರಸಾರ್ ಮಹಾಗಾಂವ್, ವಕೀಲರ ಸಂಘ ಕಲಬುರಗಿಯ ಮಾಜಿ ಜಿಲ್ಲಾಧ್ಯಕ್ಷರಾದ ಗುಪ್ತಲಿಂಗ ಎಸ್ ಪಾಟೀಲ್, ಜಿಲ್ಲಾ ಎಸ್ಸಿ ಎಸ್ಟಿ ವಕೀಲರ ಸಂಘ ಕಲಬುರಗಿಯ ಅಧ್ಯಕ್ಷರಾದ ವಿನೋದ್ ಕಾಂಬಳೆ, ಜಿಲ್ಲಾ ವಕೀಲರ ಸಂಘ ಕಲಬುರಗಿಯ ಉಪಾಧ್ಯಕ್ಷರಾದ ಆರತಿ ಎಂ ರಾಠೋಡ್, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕುಲಸಚಿವರಾದ ಪ್ರೊಫೆಸರ್ ರಮೇಶ್ ಲಂಡನ್ಕರ್, ಶೂದ್ರ ಶಕ್ತಿ ಕನ್ನಡ ದಿನಪತ್ರಿಕೆ ಕಲಬುರಗಿಯ ಸಂಪಾದಕರಾದ ಬಿವಿ ಚಕ್ರವರ್ತಿ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬೆಂಗಳೂರಿನ ರಾಜ್ಯ ಸಂಘಟನಾ ಸಂಚಾಲಕರಾದ ಸುರೇಶ್ ಮೆಂಗನ್, ಪ್ರಬುದ್ಧ ಶಿಕ್ಷಣ ಸಂಸ್ಥೆ ಜೇವರ್ಗಿಯ ಅಧ್ಯಕ್ಷರಾದ ಪುಂಡಲಿಕ ಗಾಯಕ್ವಾಡ್, ಕೆಡಿಎಸ್ಎಸ್ ಕಲಬುರಗಿಯ ಜಿಲ್ಲಾ ಸಂಚಾಲಕರಾದ ಭೀಮ್ಶಾ ಖನ್ನಾ, ಕಲಬುರಗಿಯ ಉಪನ್ಯಾಸಕರಾದ ಡಾಕ್ಟರ್ ಅನಿಲ್ ಟೇಂಗ್ಳಿ ಆಗಮಿಸಿದ್ದರು. ಉಪನ್ಯಾಸಕರಾದ ರಮೇಶ್ ಬಡಿಗೇರ್ ಸ್ವಾಗತಿಸಿದರು. ಪಿಡಿಎಫ್ ಕಲಬುರಗಿಯ ನಿರ್ದೇಶಕರಾದ ಧರ್ಮಣ್ಣ ಕೋಣೇಕರ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ವಕೀಲರಾದ ನಾಗರಾಜ್ ಕುಡಹಳ್ಳಿ ವಂದನಾರ್ಪಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ಪತ್ರಿಕಾ ಕ್ಷೇತ್ರಕ್ಕಾಗಿ ಶಿವರಾಯ ದೊಡ್ಡಮನಿ, ದೇವೇಂದ್ರಪ್ಪ ಕಪನೂರ್, ಬಾಲಾಜಿ ಚಿತ್ತೇಕರ್, ಬಜರಂಗಿ ನಿಂಬೂರ್ಕರ್, ವಿಜಯಕುಮಾರ್ ಜಿಡ್ಗಿ, ವಿಜಯಕುಮಾರ್ ಗಾಜರೆ, ಶ್ರೀಕಾಂತ್ ಬಿರಾಳ್ ಹಾಗೂ ಪ್ರವೀಣ್ ಮುದಲೆ ಇವರಿಗೆ ಫುಲೆ ರತ್ನ ಪ್ರಶಸ್ತಿ ವಿತರಿಸಲಾಯಿತು. ಅದೇ ರೀತಿ ಸಮಾಜ ಸೇವೆ ಕ್ಷೇತ್ರಕ್ಕಾಗಿ ದಿನೇಶ್ ದೊಡಮನಿ, ಮಹಂತೇಶ್ ಕೌಲಗಿ, ಜೈಭೀಮ ದೊಡಮನಿ, ಜಯಶ್ರೀ ಸುನಿಲ್ ವಂಟಿ, ಮಂಜುಳಾ ಡಿ ಜೈನಾಪುರ್ ಹಾಗೂ ಗುರಪ್ಪ ಎಂ ಬಡಿಗೇರ್ ಇವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಇನ್ನು ಭಾರತ ಗೌರವ ಪುರಸ್ಕೃತರಾದ ಜಯಶ್ರೀ ಬಿ ಮತ್ತಿಮೂಡ್ ಇವರಿಗೆ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಪ್ರಬುದ್ಧ ಡೆವಲಪ್ಮೆಂಟ್ ಫೌಂಡೇಶನ್ ಅನ್ನ ಇವತ್ತಿಗೆ 3 ವರ್ಷ ಆಯಿತು. ಈ ಒಂದು 3 ವರ್ಷದ ಸಂಭ್ರಮ ಕೂಡ ಉಂಟು. ಈ ಒಂದು ಕಾರ್ಯಕ್ರಮ ಸುಮಾರು 3 ವರ್ಷಗಳಿಂದ ನಾವು ಮಾಡ್ತಾ ಬಂದಿದ್ದೇವೆ. ಮೊದಲನೇ ವರ್ಷ ವಿದ್ಯಾರ್ಥಿ ರತ್ನ ಅಂತ ಹೇಳಿ ಯಾರು SLC ಆಗಿರ್ಬೋದು ಮತ್ತು PUC ಆಗಿರ್ಬೋದು 90% ಅನ್ನ ಯಾರು ತೆಗೆದುಕೊಂಡಿದ್ದಾರೆ ಅಂತವರನ್ನ ಮತ್ತು PhD ಮಾಡಿದವರನ್ನ ನಾವು ಗುರುತಿಸಿ ಅವರನ್ನ ವಿದ್ಯಾರತ್ನ ಅಂತ ಹೇಳಿ ನಾವು ಪ್ರಶಸ್ತಿಯನ್ನ ನೀಡಿದ್ದೇವೆ. ಮತ್ತು 2ನೇ ಬಾರಿಗೆ ಎಲ್ಲ ಒಂದು ಏನು ತಮ್ಮ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಒಳ್ಳೆಯ ಒಂದು ಯಾರು ಕೆಲಸ ಮಾಡಿದ್ದಾರೆ ಅಂತವರನ್ನ ಗುರುತಿಸಿ ಅವರನ್ನು ಕೂಡ ಫುಲೆ ರತ್ನ ಅಂತೇಳಿ ನಾವು ಪ್ರಶಸ್ತಿಯನ್ನು ನೀಡಿದ್ದೇವೆ. ಈಗ ಎಲ್ಲ ಕ್ಷೇತ್ರದಲ್ಲಿ ಅಂದ್ರೆ ಶಿಕ್ಷಣ ಕ್ಷೇತ್ರ ಆಗಿರ್ಬೋದು ಮತ್ತು ನ್ಯಾಯಾಂಗ ಕ್ಷೇತ್ರ ಆಗಿರ್ಬೋದು ಮತ್ತು ಪತ್ರಿಕಾ ಕ್ಷೇತ್ರ ಆಗಿರ್ಬೋದು, ಆರೋಗ್ಯ ಕ್ಷೇತ್ರ ಆಗಿರ್ಬೋದು ಮತ್ತು ಸಾಹಿತ್ಯ ಮತ್ತು ಕಲೆ ಮತ್ತು ನಾಟಕ, ಹೀಗೆ ಹಲವಾರು ರಂಗದಲ್ಲಿ ಅವ್ರೇನು ಮಾಡಿದರೆ ಅದು ಸಮಾಜ ಪರಿವರ್ತನೆ ಕೆಲಸ ಆಗಿರ್ಬೋದು, ತಮ್ಮ ಸಮಾಜಮುಖಿ ಆದಂತ ಒಂದು ಒಳ್ಳೆ ಕೆಲಸ ಮಾಡಿದರೆ ಅಂತವರನ್ನ ಗುರುತಿಸಿ ಈ ಒಂದು ಫುಲೆ ರತ್ನ ಪ್ರಶಸ್ತಿಯನ್ನ ನಾವು ಕೊಡ್ತಾ ಇದ್ದೀವಿ. ಈ ದಿನ ಸಾವಿತ್ರಿಬಾಯಿ ಫುಲೆ ಮತ್ತು ಫಾತಿಮಾರವರನ್ನು ನೆನೆಸ್ಕೊಳ್ತಕ್ಕಂತ ಕಾರ್ಯಕ್ರಮ ಈ ಫೌಂಡೇಶನ್ ಮಾಡಿದೆ. ಕಾರಣ ಇಷ್ಟೇ, ನೀವು ಅವ್ರನ್ನ ಮರೆದೇ ಇರ್ಲಿ ಅಂತ ಹೇಳಿ.
ಗಲ್ಲಿ ಗಲ್ಲಿಗೂ ಒಬ್ಬ ಅಕ್ಷರದವ ಇರ್ಬೇಕು ಅನ್ನೋದು ನನ್ನ ಆಸೆ. ಯಾವಾಗ್ಲೂ ನೀವೆಲ್ಲ ಆ ಅಕ್ಷರದವನ ನೆನ್ಸ್ಕೋಬೇಕು. ಯಾಕೆಂದ್ರೆ ಆಕೆ ಪಟ್ಟಂತಹ ಬವಣೆಗಳನ್ನ ನೀವು ನೆನ್ಸ್ಕೋಬೇಕು. ಎಂತಹ ಕಷ್ಟದ ದಿನಗಳಲ್ಲಿ ಅಕ್ಷರದವ್ವ ಎಂತೆಂತ ಕಷ್ಟಪಟ್ರು. ಈಗ ಕಂಪ್ಯೂಟರ್ ಡಿಜಿಟಲ್ ಯುಗ ಬಂದಿದೆ, ನೀವೆಲ್ಲ ಯಾವ ರೀತಿ ಇರ್ಬೇಕು. ಇನ್ನು ತಳ ಮಟ್ಟದಲ್ಲೇ ಇರತಕ್ಕಂತ ಒಂದು ವ್ಯವಸ್ಥೆ ಆಗ್ತಾ ಇದೆ. ಅದು ಆಗದೆ ಇರಲಿ ಅಂತ ಹೇಳಿ ನಿಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿ, ಒಳ್ಳೆ ವಿದ್ಯಾಭ್ಯಾಸ ಕೊಡಿ. ಅವರು ಓದ್ಕೊಳ್ಳುವಾಗ ಅವ್ರಿಗೆ ಡಿಸ್ಟರ್ಬ್ ಮಾಡದೇ ಇರಲಿ. ಆ ಅಕ್ಷರದವ ಸದಾ ನಿಮ್ ಜೊತೆಗಿರ್ಲಿ ಅಂತ ಹೇಳ್ತಾ ಈ ದಿನ ಕಾರ್ಯಕ್ರಮಕ್ಕೆ ನಮ್ಮ ಪೂಜ್ಯ ಬತ್ತೇಜಿಯವರ ಜೊತೆ ಆಳಂದ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ನಾನು ನನ್ನ ಒಂದು ಪೂರ್ವಾಶ್ರಮದಲ್ಲಿ ಕ್ರಾಂತಿಕಾರಿ ಹೋರಾಟದ ಮಹಿಳೆಯಾಗಿದ್ದೆ. ಇಲ್ಲಿರ್ತಕ್ಕಂಥವರು ಕೆಲವು ಜನ ಮಾತ್ರ ಬಂದ್ರು ನಮ್ಮನ್ನ. ಇದೇ ಒಂದು ವಿಶ್ವವಿದ್ಯಾನಿಲಯದ ಸಾಹಿತ್ಯ ಪರಿಷತ್ ಕಾರ್ಯಕ್ರಮಕ್ಕೆ ನಾನು ಚೀಫ್ ಗೆಸ್ಟ್ ಆಗಿ ಬಂದಿದ್ದೆ. ಸಾವಿತ್ರಿಬಾಯಿ ಫುಲೆ ಮತ್ತು ಫಾತಿಮಾ ಶೇಖ್ ಅವರು ಮಾಡಿದಂತಹ ಕಾರ್ಯ ಬಹುಶಃ ಇವತ್ತು ನಾವು ನೀವು ಎಲ್ಲರೂ ಸ್ವಲ್ಪ ಆದರೂ ತಿಳ್ಕೊಂಡಿವಿ. ಹೆಚ್ಚಿಗೆ ಹೇಳ್ತಕ್ಕಂತ ಅವಶ್ಯಕತೆ ಇಲ್ಲ, ತಿಳ್ಕೊಂಡಿದೀವಿ. ಬಟ್ ಈಗ ಮಾಡ್ಬೇಕೇನು, ಅವರ ಹೆಸರಿನಲ್ಲಿ ಪ್ರಶಸ್ತಿ ತಗೊಂಡು ಅಥವಾ ಅವರ ಒಂದು ಪ್ರಬಂಧ ಎಸೆ ರೈಟಿಂಗ್ ಕಾಂಪಿಟೇಷನ್, ಭಾಷಣ ಕಾಂಪಿಟೇಷನ್ ಅಥವಾ ಇನ್ನಂಥದ್ದು ಇಟ್ರೆ ಸಾಕ, ಅವ್ರ ಬಗ್ಗೆ ಚರ್ಚೆ ಆದ್ರೆ ಸಾಕ ಅನ್ನುವಂಥದ್ದು ಒಂದು ಆತ್ಮಾವಲೋಕನ ಮಾಡ್ಕೊಳ್ಬೇಕಾದಂತ ಒಂದು ಕ್ಷಣ ಅಂತ ನಾನು ಅನ್ಕೊಂಡಿದ್ದೇನೆ. ಸಾವಿತ್ರಿಬಾಯಿ ಫುಲೆ ಅವರ ಹೆಸರಿನೊಳಗೆ ಪ್ರಶಸ್ತಿ ಪಡ್ಕೊಳ್ಳೋದಂತಂದ್ರೆ ಅದೇನು ಸಾಮಾನ್ಯ ಮಾತಲ್ರಿ, ಬಹಳ ದೊಡ್ಡ ಪ್ರಶಸ್ತಿ ಅದು. ಸಾವಿತ್ರಿಬಾಯಿ ಫುಲೆ ಅವರು ಎಂಥ ಕೆಲಸ ಮಾಡಿದ್ರು ಅನ್ನುವಂಥದ್ದು, ಅಂತ ಆ ರೀತಿಯ ಕೆಲಸ ಮಾಡೋದಕ್ಕೆ ನಮ್ಮಿಂದ ಸಾಧ್ಯ ಆಗ್ತದ ಅನ್ನುವಂಥ ಒಂದು ಪ್ರಶ್ನೆಯನ್ನು ನಾವು ಹಾಕೊಳ್ಬೇಕಾಗ್ತದೆ. ಅಷ್ಟು ಕಷ್ಟಗಳನ್ನ ಅನುಭವಿಸ್ತಾ, ಅಷ್ಟು ತೊಂದರೆಗಳನ್ನ ಅನುಭವಿಸ್ತಾ, ಸಮಾಜದ ಪ್ರತಿರೋಧವನ್ನ ಲೆಕ್ಕಿಸದೇನೆ ಕೆಲಸ ಮಾಡಿದ್ರಲ್ಲ, ಅಂತ ಪರಿಸ್ಥಿತಿ ಬಹುಶಃ ಇವತ್ತು ನಮಗಿಲ್ಲ. ಎರಡು ಪ್ರಮುಖವಾದಂತ ಕೆಲಸಗಳನ್ನ ಪ್ರಬುದ್ಧ ಡೆವಲಪ್ಮೆಂಟ್ ಸಂಸ್ಥೆ ಮಾಡ್ತಾ ಇದೆ. ಒಂದು ಫುಲೆ ರತ್ನ ಪ್ರಶಸ್ತಿಯ ಸಮಾರಂಭ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಗಣ್ಯರನ್ನ ಪುರಸ್ಕಾರ ಮಾಡುವ ಒಂದು ಕಾರ್ಯ ಆದರೆ, ಇನ್ನೊಂದು ಕಾರ್ಯ ಯಾವ ದೇಶದಲ್ಲಿ ರೋಗಗ್ರಸ್ತ ಸಮಾಜ ಇತ್ತು, ಆ ರೋಗಗ್ರಸ್ತ ಸಮಾಜದ ಚಿಕಿತ್ಸಕ ವ್ಯಕ್ತಿಗಳಾಗಿ ಪ್ರಬುದ್ಧ ಚಿಂತನೆಯನ್ನು ಹೊಂದಿ ಸಮಾಜವನ್ನು ಸುಧಾರಿಸಲು ಶಿಕ್ಷಣವೇ ಪ್ರಮುಖ ಅಸ್ತ್ರ ಅಂತ ಹೇಳಿ ತಮ್ಮ ಜೀವನದುದ್ದಕ್ಕೂ ಶಿಕ್ಷಣದ ಕ್ರಾಂತಿಯನ್ನು ಮಾಡಿದಂತ ಎರಡು ಪ್ರಮುಖ ಚಿಂತಕರು, ಶಿಕ್ಷಕರು ಶ್ರೀಮತಿ ಸಾವಿತ್ರಿಬಾಯಿ ಫುಲೆ ಮತ್ತು ಫಾತಿಮಾ ಶೇಖ್. ಇಂಥ ವೇದಿಕೆಯನ್ನು ಕಲ್ಪಿಸಿ ಅವರ ಚಿಂತನೆಗಳನ್ನ ಜನರ ಹತ್ತಿರ ತೆಗೆದುಕೊಂಡು ಹೋಗುವುದಿದೆಯಲ್ಲ, ಇದು ಬಹಳ ಮಹತ್ವವಾದ ಕೆಲಸ. ಆ ಒಂದು ಕೆಲಸವನ್ನ ಪ್ರಬುದ್ಧ ಡೆವಲಪ್ಮೆಂಟ್ ಸಂಸ್ಥೆ ಮಾಡ್ತಾ ಇದೆ. ಅದಕ್ಕಾಗಿ ಅವರಿಗೆ ಅಭಿನಂದನೆ. ಕರ್ನಾಟಕ ದಲಿತ ಜನಜಾಗೃತಿ ಸಂಘರ್ಷ ಸಮಿತಿಯ ವತಿಯಿಂದ ಇಂದು ಮಾದಿಗರ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. ಕಳೆದ ವರ್ಷ ಬೆಳಗಾವಿ ಸುವರ್ಣಸೌಧದಲ್ಲಿ ಚಳಿಗಾಲ ಅಧಿವೇಶನದಲ್ಲಿ ಒಳ ಮೀಸಲಾತಿಯನ್ನು ಸಚಿವ ಸಂಪುಟದಲ್ಲಿ ಅನುಮೋದನೆಗೊಂಡ ಬಿಲ್ ಅನ್ನು ಅಂಕಿತ ಹಾಕಲು ರಾಜ್ಯಪಾಲರಿಗೆ ಕಳುಹಿಸಿದ ವಿಧೇಯಕವನ್ನು ಅಂಕಿತ ಹಾಕದೆ ತಡೆ ಹಿಡಿದಿದ್ದು ಖಂಡನೀಯವಾದದ್ದು. ಪ್ರಯುಕ್ತ ರಾಜ್ಯ ಸರ್ಕಾರವು ಸಮರ್ಥ ಉತ್ತರದ ಮುಖಾಂತರ ರಾಜ್ಯಪಾಲರಿಗೆ ಮನವರಿಕೆ ಮಾಡುವಂತಹ ಮಾದಿಗರ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಕರ್ನಾಟಕ ದಲಿತ ಜನಜಾಗೃತಿ ಸಂಘರ್ಷ ಸಮಿತಿ ರಾಜ್ಯ ಘಟಕ ಕೇಂದ್ರ ಕಚೇರಿ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸುವ ಮೂಲಕ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು.
ಈ ಪ್ರತಿಭಟನೆಯಲ್ಲಿ ರಾಜ್ಯಾಧ್ಯಕ್ಷರಾದ ರುಕಪ್ಪಾಟಿ ಕಾಂಬಳೆ, ರಾಜ್ಯ ಉಪಾಧ್ಯಕ್ಷರಾದ ಶಿವಶರಣ ಎಂ ನಿಂಗದಳ್ಳಿ, ಅಲ್ಪಸಂಖ್ಯಾತರ ಜಿಲ್ಲಾಧ್ಯಕ್ಷರಾದ ಅಮೀರ್ ಸಾಬ್ ನದಾಫ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಯರಾಜ್ ಎ ಕಿಣಗಿಕರ್, ರಾಜ್ಯ ಕಾರ್ಯದರ್ಶಿ ರಾಜು ಭಂಡಾರಿ, ಜಿಲ್ಲಾಧ್ಯಕ್ಷರಾದ ರಿಯಲ್ ಶಾಂತು, ನಾಗರಾಜ್ ಧುಮನ್ಸೂರ್, ಜಿಲ್ಲಾ ಉಪಾಧ್ಯಕ್ಷರಾದ ರಮೇಶ್ ಕಟ್ಟಿಮನಿ, ನಗರ ಅಧ್ಯಕ್ಷರಾದ ಸುರೇಶ್ ವಾಡೇಕರ್, ನಗರ ಉಪಾಧ್ಯಕ್ಷರಾದ ಸಿದ್ದು ಮಾಚನೂರ್, ವಿಭಾಗೀಯ ಅಧ್ಯಕ್ಷರಾದ ಧರ್ಮಣ್ಣ ವಿ ಪೂಜಾರಿ, ಉತ್ತರ ಕರ್ನಾಟಕ ಅಧ್ಯಕ್ಷರಾದ ವಿಜಯ್ ಕುಮಾರ್ ಎಂ ಸಾವಳಗಿಕರ್, ತಾರ್ಫೈಲ್ ಸದಸ್ಯರಾದ ಸುಭಾಷ್ ಭಂಡಾರಿ, ರವಿಕುಮಾರ್ ಹುಲಿಕರ್, ವಿಶ್ವನಾಥ್ ಜೋ, ಶ್ರೀಮಂತ ಡಿಕೆ, ಮಲ್ಲು ಆರ್ಕೆ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ಕರ್ನಾಟಕ ದಲಿತ ಜನಜಾಗೃತಿ ಸಂಘ ಸಮಿತಿ ವತಿಯಿಂದ ಇಂದು ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಕಳೆದ 30 ವರ್ಷಗಳಿಂದ ಮಾದಿಗರ ಮೀಸಲಾತಿಯಾಗಿ ಹೋರಾಟ ಮಾಡುತ್ತಾ ಬಂದಿದ್ದು ಕೊನೆಯಂತದಲ್ಲಿ ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್ ಅವರು ಇಡೀ ರಾಜ್ಯದಲ್ಲಿ ಇಲ್ಲಿ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿ ದಲಿತರ ದತ್ತಾಂಶಗಳನ್ನು ಕಲೆಕ್ಟ್ ಮಾಡಿ ಸರ್ಕಾರಕ್ಕೆ ತಮ್ಮ ವರದಿಯನ್ನು ಸಲ್ಲಿಸಿದರು. ವರದಿ ಸಲ್ಲಿಸಿದ ಮ್ಯಾಗೆ ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ವರ್ಷ ನವೆಂಬರ್ನಲ್ಲಿ ಸುವರ್ಣಸೌಧದಲ್ಲಿ ತಮ್ಮ ಕ್ಯಾಬಿನೆಟ್ದಲ್ಲಿ ಈ ವರದಿಯನ್ನು ಮಂಡಿಸಿ ಅದಕ್ಕೆ ಸಚಿವ ಸಂಪುಟ ಒಪ್ಪಿಕೊಟ್ಟಿದರು. ಆ ಒಪ್ಪಿಕೊಟ್ಟಿದ್ದ ವಿಧೇಯಕವನ್ನು 2026ರಂದು ರಾಜ್ಯಪಾಲರಿಗೆ ಆ ವರದಿಯನ್ನು ಅಂಕಿತವಾಗಿ ಕಳಿಸಿದರು. ಆ ವಿಧೇಯಕದಲ್ಲಿ 12 ವಿಧೇಯಕಗಳಿದ್ದವು. 11 ವಿಧೇಯಕಗಳಿಗೆ ಅವರು ರಾಜ್ಯಪಾಲರು ಸೈನ್ ಮಾಡಿ ಈ ಮಾದಿಗರ ಮೀಸಲಾತಿ ಒಳ ಮೀಸಲಾತಿ ವಿಧೇಯಕವನ್ನು ತಡೆ ಹಿಡಿದು ಈ ಮಾದಿಗರ ಶ್ರೇಯೋಭಿವೃದ್ಧಿಗೆ ಮಾರ್ಗವಾದದ್ದು ರಾಜ್ಯಪಾಲರು. ಅವರೊಬ್ಬ ದಲಿತ ಮುಖಂಡರಾಗಿ ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಇಡೀ ಒಂದು 101 ಜಾತಿಗಳು ಎಲ್ಲರಿಗೂ ಸರಿಸಮಾನವಾದ ಹಕ್ಕು ಕೊಟ್ಟಿದ್ದರು. ಈ ವರದಿಯನ್ನು ಈ ವಿಧೇಯಕವನ್ನು ಪಾಸ್ ಮಾಡದೆ ಅಂಕಿತ ಹಾಕದೆ ತಡೆ ಹಿಡಿದಿದ್ದು ತುಂಬಾ ಮಾದಿಗರಿಗೆ ನೋವಾಗಿದೆ ಮತ್ತು ಈ ನೋವನ್ನು ಸರ್ಕಾರ ಸಮರ್ಥವಾಗಿ ಉತ್ತರ ಕೊಡಬೇಕಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಅವರು ಸಚಿವ ಸಂಪುಟ ಸಹೋದ್ಯೋಗಿಗಳು ಈ ನಿರ್ಧಾರವನ್ನು ಮಾದಿಗರಿಗೆ ಕೂಡಲೇ ಆ ವರದಿಯನ್ನು ಅಂಕಿತ ಹಾಕಿ ಕೂಡಲೇ ಈ ಬರೋ ದಿನದಲ್ಲಿ ಆ ವರದಿ ಜಾರಿಗೊಳಿಸಿ ಇಡೀ ಜನತೆಗೆ ಅದು ಸೌಲಭ್ಯ ಸಿಗಬೇಕಂತೇಳಿ ಆ ವರದಿ ಜಾರಿ ಮಾಡಿ ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಆ ಯೋಜನೆ ತಲುಪುವಂತ ಆಗ್ಬೇಕಂತೇಳಿ ಈ ನಮ್ಮ ಸಂಘಟನೆ ಪರವಾಗಿ ನಾನು ಒತ್ತಾಯ ಪಡಿಸುತ್ತೇನೆ. ಆಳಂದ ಮತಕ್ಷೇತ್ರದ ಮಾಜಿ ಶಾಸಕರಾದ ಸುಭಾಷ್ ಆರ್ ಗುತ್ತೇದಾರ್ ಅವರು ಇಂದು ಪತ್ರಿಕಾಗೋಷ್ಠಿಯನ್ನ ನಡೆಸಿದರು. ಆಳಂದ ಮತಕ್ಷೇತ್ರದ ಮಾಜಿ ಶಾಸಕರಾದ ಸುಭಾಷ್ ಆರ್ ಗುತ್ತೇದಾರ್ ಅವರು ತಾವು ಅನುಮೋದಿಸಿದ ಕಾಮಗಾರಿಗಳ ಕುರಿತು ಇಂದು ಪತ್ರಿಕಾಗೋಷ್ಠಿಯನ್ನ ನಡೆಸಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಜಗದೀಶ್ ಬಿರಾದಾರ್, ಸಂತೋಷ್ ಹಾದಿಮನಿ, ನಾಗೇಂದ್ರ ಬಟಗೇರಿ, ಹನುಮಂತ ಸಾವಳಗಿ, ನಿಂಗಪ್ಪ ಪೂಜಾರಿ, ಕಸ್ತೂರಿ ಬಾಯಿ, ಕಮಲಾಬಾಯಿ, ಮಹಾದೇವಿ, ಅಮೀರಾಬಾಯಿ ಉಪಸ್ಥಿತರಿದ್ದರು. MLA ಆಗಿ ಈಗ ಆರ್ಚ್ ಬಂದ ಬಳಿಕ ನಾನು MLA ಇದ್ದಾಗ 5 ಕೆರೆಗಳನ್ನು ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿದ್ದೆ. ಒಂದನೇದು ಕಡ್ಗಂಚಿ, ಎರಡನೇದು ಒಳವಂಡವಾಡಿ, ಮೂರನೇದು ಕೌಲ್ಗ, ಆಮೇಲೆ ತಡ್ಕಲ್ಲ. ಈ ಒಳವಂಡವಾಡಿ ನಮ್ಮ ಪೀರಿಯಡ್ದಲ್ಲಿ ಅರ್ಧ ಕೆಲಸ ಆಗಿತ್ತು. ಏನು ಕೆಲಸ ಅಂದ್ರೆ ರೈತರು ನಮ್ಮ ಊರಿಗೆ ಕೆರೆ ಆಗ್ತದಂದ್ರೆ ಒಳ್ಳೆಯದು ಅಂತ ಕೇಸಿಂದ ಅವರಿಗೆ ಯಾವ ಸರ್ವೆ ನಂಬರ್ಗಳ ಕೆರೆದಾಗ ಹೋಗ್ಯಾವ ಅವ್ರಿಗೆ ಇನ್ನೂ ದುಡ್ಡು ಮುಟ್ಟಿದ್ದಿಲ್ಲ ರೈತರಿಗೆ. ಆದ್ರೂ ಕೆಲಸ ಚಾಲೂ ಮಾಡಿರಿ ಅಂತ ಕೇಸಿಂದ ಅವ್ರು ಹೇಳಿದಾಗ ಅಲ್ಲಿ ಕೆಲಸ ಪ್ರಾರಂಭ ಆಗಿತ್ತು. ಸುಮಾರು 10 ಕೋಟಿ ಆ ಒಂದು ಕೆರೆಗೆ ಸ್ಯಾಂಕ್ಷನ್ ಆಗಿತ್ತು. ರೈತರಿಗೆ ಕೊಡ್ತಕ್ಕಂಥ 5 ಕೋಟಿ ಬೇಕಾಗಿತ್ತು, ಅದು ಇನ್ನೂ ಸ್ಯಾಂಕ್ಷನ್ ಆಗಿದ್ದಿಲ್ಲ. ಹಾಗೆ ಕೆರೆ ಪ್ರಾರಂಭ ಮಾಡಿ ಪಾಯ ಪೂರ ತುಂಬಿ ಅಲ್ಲಿ ಕೆಲಸ ಆಗಿತ್ತು. ಅದರ ಬಿಲ್ ಮುಂದೆ ಇವರು BR ಪಾಟೀಲ್ ಬಂದ ಬಳಿಕ ಅದರ ಬಿಲ್ ಬರಿಗುಡ್ಲಿಲ್ಲ. ಮತ್ತು ಅದು ಚೇಂಜ್ ಮಾಡಿ ಬೇರೆ ಬೇರೆ ಕೆಲಸಗಳಿಗೆ ಅಂದ್ರೆ ಅವರು BR ಪಾಟೀಲ್ರು ಯಾವಾಗೂ ಹೇಳೋದು ಶಿರ್ಪುರ್ ಮಾದರಿ ಅಂತ ಕೇಸಿಂದ ಅದು ನಾ ಭಾಳ ಒಂದು ತಾಲೂಕದಾಗ ಮಾಡಿಸ್ತೀನಿ ಅಂತ ಕೇಸಿಂದ ಅವರು ಎಲ್ಲ ಮೇಲಿನವರಿಗೆ ಎಲ್ಲರಿಗೆ ಒಂದು ಹೆಚ್ಚಿಗೆ ಹೇಳ್ತಾ ಇದ್ರು. ಈ ಶಿರ್ಪುರ್ ಮಾದರಿ ನಂಬಲ್ಲಿ ಅಲ್ಲಿ ಶಿರ್ಪುರದಾಗ ಯಾವ ಥರ ಆಗ್ಯದ ಗೊತ್ತಿಲ್ಲ. ಆದ್ರೆ ನಮ್ಮ BR ಪಾಟೀಲ್ದು MLA ಆದ್ಮೇಲೆ ಮಾಡೋದು ಹೆಂಗಪ್ಪ ಅಂತಂದ್ರೆ 2-3 ದಿವಸ JCB ಹತ್ತೋದು, ನಾಲ ಸುಲಿಯೋದು,
ಆ ಹಳ್ಳ ಏನದ ಹಳ್ಳ ಸುಲಿಯೋದು, ಒಂದು ಎಲ್ಲಿ ಬರ್ತದೋ ಒಂದು ಸಣ್ಣ ಅಣೆಕಟ್ಟು ಕಟ್ಟೋದು. ಇದು ನಾಲಾ ಸುಂದ ಬಳಕ ನೀರು ಸರಾಗವಾಗಿ ಹೋಗ್ತಾವೆ ಹೊರಗಡೆ. ಒಂದು ಅಣೆಕಟ್ಟು ಏನಿರ್ತದೋ ಸಣ್ಣದಿರ್ತದೆ, ಅಲ್ಲಿ ಬೇಸಿಗೆದಾಗ ನೀರೇ ಇರಲ್ಲ ಅಲ್ಲಿ. ಈ ಕೆರೆ ಇದ್ರೆ ಏನಾಗ್ತದ, ಸುತ್ತಮುತ್ತ ರೈತರಿಗೆ ಹೊಲಗಳಿಗೆ ಏನದ ನೀರು, ಬಾವಿ ನೀರು ಹೆಚ್ಚಾಗ್ತಾವ, ಬೋರ್ವೆಲ್ ನೀರು ಹೆಚ್ಚಾಗ್ತಾವ. ಆಯಿತು, ದನಗಳಿಗೆ ಕರುಗಳಿಗೆ ಇವತ್ತು ಬ್ಯಾಸಿಗೆ ಕಮ್ಮಿ ಆದ್ರೂ ಕೂಡ ಕುಡಿಗೆ ನೀರೇ ಇರ್ತಾವೆ. ಆ ಸುತ್ತಮುತ್ತ ಹಳ್ಳಿಗೆ ಕುಡಿಗೆ ನೀರೇ ಬರ್ತದೆ. ಅದು ಇವತ್ತು ಮೊದಲು ಹೇಳ್ತಿದ್ರು ಅವರು, ತಮಗೂ ನಾನು ಮೊದಲು ಹೇಳಿದ್ದೇನೆ ಗೊತ್ತಿಲ್ಲ. ಬಿ ಆರ್ ಪಾಟೀಲ್ ಏನು ಹೇಳಿ ಒಂದು ಸಲ ಎಲೆಕ್ಷನ್ ಅಂತಂದ್ರೆ, ನಾ ಆಳಂದ ತಾಲೂಕಾಗ 200 ಕೆರೆಗಳು ಸೆಂಕ್ಷನ್ ಮಾಡ್ಕೊಂಡು ಬರ್ತೀನಿ ಅಂತಂತಿದ್ದು ಹೇಳಿದರು. ಆದರೆ ಅವರು ಪಿರಿಯಡ್ದಾಗ ಒಂದನ್ನು ಮಾಡಲಿಲ್ಲ. ನಾವು 5 ಕೆರೆಗಳು ಸೆಂಕ್ಷನ್ ಮಾಡ್ಕೊಂಡು ಬಂದ ಬಳಿಕ ಒಂದು ಕಡ್ಗಂಚಿ ಪೂರ ಆಗ್ಯದ, ಎರಡನೇದು ಕೋತಾನಿಪ್ಪರ್ಗ, ಅದು ನೆನಪಾಗಿತ್ತು ನೋಡ್ರಿ, ಕೋತಾನಿಪ್ಪರ್ಗ. ಆ ಕೋತಾನಿಪ್ಪರ್ಗ ಪೂರ್ಣ ಆಗ್ಯದ, ನೀರು ನಿಂತವ. 3ನೇದು ತಡ್ಕಲ್ಲ ಕಂಪ್ಲೀಟ್ ಆಗ್ಯದ, ಅಲ್ಲಿ ನೀರು ನಿಂತವ. ಇನ್ನು 2 ಕೌಲ್ಗ ಮತ್ತು ಒಳವಂಡವಾಡಿ ಏನದ, ಅವರು ಮುಂದೆ ಬಂದು ಚೇಂಜ್ ಮಾಡಿ ಶಿರ್ಪುರ್ ಮಾದರಿಗೆ ಒಂದು ಇಟ್ಟಿದ್ದಾರೆ. ತಮ್ಗೆಲ್ಲರಿಗೂ ಒಂದೊಂದು ಕಾಪಿ ಕೊಟ್ಟದು, ಯಾವ ಊರಿಗೆ ಎಟ್ಟೆಟ್ಟು ಕೊಟ್ಟದು ಅಂತ ಹೇಳಿ. ಇವತ್ತು ಅವ್ರದ್ದು ರೈತರಿಗೆ ಭಾಳ ಅಂದರೆ ಈಗ 2-3 ವರ್ಷ ಆಯ್ತು. ಈಗ ಅವರು ಆರಿಸಿ ಬಂದು ಚೇಂಜ್ ಮಾಡೋದಕ್ಕೆ ರೈತರಿಗೆ ಆ ಹೊಲಗೊಳದಾಗ ಬಿತ್ತಲಿಕ್ಕೆ ಬರಲ್ಲ, ಏನೂ ಏನು ಬೆಳೀಲಿಕ್ಕೆ ಬರಲಾಗ್ಯದ. ಅದಕ್ಕೆ ಅವರು ಇವತ್ತು ಒಂದು ಸತ್ಯಾಗ್ರಹ ಮಾಡ್ತೇವತ್ತಂತ ಕೇಸಿಂದ ಆ ಊರನ್ನವ್ರು ಕೂತಾಗ, ಬೇಡ ಮೊದಲು ಪ್ರೆಸ್ಸಿಗೆ ಹೋಗರಿ, ಪ್ರೆಸ್ದವ್ರಿಗೆ ಹೇಳರಿ, ಎಲ್ಲ ಡೀಟೇಲ್ ಹೇಳಿ ಕೇಸಿಂದ ಆಮೇಲೆ ಒಂದು ಸತ್ಯಾಗ್ರಹದ ವಿಚಾರ ಮಾಡಮಿ ಅಂತ ಕೇಸಿಂದ ಇವತ್ತು ತಮ್ಮ ಹತ್ತಿರ ನಾವು ತಮ್ಮ ಮುಖಾಂತರ ಇವತ್ತು ಬಿ ಆರ್ ಪಾಟೀಲ್ರು ಏನೇನು ಮಾಡಿದಾರ ತನ್ನ ಕೇಸಿಂದ ತಿಳಿಸೋ ಸಲುವಾಗಿ ಈ ಒಂದು ಪ್ರೆಸ್ ಮೀಟ್ ಕರ್ತದ. ಅದಕ್ಕೆ ಈ ಬಿ ಆರ್ ಪಾಟೀಲ್ರು MLA ಹೇಳೋದೊಂದು ಮಾಡೋದೊಂದು ಯಾವಾದೂ ಕೆಲಸ. ಈಗ ಕಡ್ಗಂಚಿದಾಗ ಒಂದು ಕೆರೆ ಸ್ವಲ್ಪ ಊರು ಬಿಟ್ಟು ದೂರದ, ಅವರಿಗೆ ಅಲ್ಲಿ ಸುತ್ತಮುತ್ತ ಹೊಲ್ದನ್ನವ್ರಿಗೆ ಉಪಯೋಗ ಆಗ್ಯದ. JJM ಸಲುವಾಗೂ ಕೂಡ ಅಲ್ಲೇ ಬಾವಿ ಹೊಡೆದ್ರೆ ಅದನ್ನು ಕೂಡ ಕಡ್ಗಂಚಿಗೆ ಒಂದು ಉಪಯೋಗ ಆಗ್ತದೆ. ಆದರೆ ಇನ್ನೊಂದು ಅಣೆಕಟ್ಟು, ಅಲ್ಲಿ 2.5 ಕೋಟಿ ರೂಪಾಯಿದ ಅಣೆಕಟ್ಟು ಹಾಕಿದ್ದೆವು ಕಡ್ಗಂಚಿದಾಗ, ಅದು ಕೂಡ ಇವತ್ತು ಚೇಂಜ್ ಮಾಡಿದ್ದಾರೆ. ಹಿಂಗೆ ಭಾಳಷ್ಟು ನನ್ನ ಕಾಲದಾಗ ಉಳಿದ ಕೆಲಸಗಳು ಎಲ್ಲರೂ ಚೇಂಜ್ ಮಾಡಿದ್ದಾರೆ. ಆದರೆ ಕೆರೆಗಳು ಮಾಡ್ತೀನಿ ಅಂತ ಹೇಳ್ದ ಒಂದೂ ಕೆರೆ ಮಾಡಿಲ್ಲ. ಇದ್ದಿದ್ದ ಕೆರೆಗಳು ಇವತ್ತು ತೆಗೆದು ಬೇರೆ ಕೆಲಸಕ್ಕೆ ಇಟ್ಟಾರ. ಆ ಊರನ್ನವರು ಒಬ್ರು ಮಾತಾಡ್ತಾರ, ಅವ್ರು ಸರಿ ಮಾತಾಡ್ತಾರೆ. ಹಾಂ ರೀ, ಏನಿಲ್ರಿ, ಅದೇ ಕೆರೆ ಮಾಡ್ತಾ ಅಂದ್ರಿ, ಮಾಡಲಿಲ್ರಿ, ಅಲ್ಲೇ ನಿಂದಿಸ್ರಿ ಎಲ್ಲ ಕೆಲಸ ರೀ. ಇದ್ದುದೇ ಆಟೆ ಒಳಗೊಂಡು ರೀ, ಆಳಂದ ತಾಲೂಕ ರೀ. ನಮ್ಮ ಎಲ್ಲ ಹೊಲ ಎಲ್ಲ ಹಾಳು ಮಾಡಿದ್ರಿ, ಬಾಯಿ ಮುಚ್ಚುರ್ರಿ, ನಮ್ಮ ಗಿಡ ಕಡ್ದುರ್ರಿ, ಶೆಡ್ ಕಡ್ದು ತೆಗ್ದುರ್ರಿ, ಎತ್ತಿನ ಕೊಟ್ಟಿಗೆ ತೆಗ್ದುರ್ರಿ, ನಮಗೆಲ್ಲ ಹೈರಾಣ ಮಾಡ್ಯಾರ್ರಿ. ಇದ್ರದ್ದು ಏನು ರೀ ಪರಿಹಾರ ನಮಗೆ ಬೇಕು ರೀ. ನಮ್ಮ ಬಿ ಆರ್ ಪಾಟೀಲ್ ರೀ, ಹಾಂ ಬಂದ್ ಮಾಡ್ಯಾರ್ರಿ. ಕ್ಯಾರಿ ಮಾಡ್ತಾ ಹೇಳಿ ಎಲ್ಲ ಮಾಡಿ ಗೊತ್ತಿದಾರ. ಈಗ ಕ್ಯಾನ್ಸಲ್ ಮಾಡಿಸ್ರು. ಈಗ ಯಾರು ಅಂದ್ರೆ ಬಿ ಆರ್ ಮಾಡ್ಸ್ಯಾನ. ಹಾಂ, ಏನಿಲ್ಲ, ಎಷ್ಟು ಹೊಲಗಳು ನಾಶ, ಗಿಡಗಳು ನಾಶ, ನಾಲ ಎಲ್ಲ ಕೆದರಿ ಮಣ್ಣು ತಕ್ಕೊಂಡು ಹಾಳು ಹರಿಯಾಗ್ಯಾವ ಹೊಲಗಳು. ಈಗ ನಾವು ಎಲ್ಲಿ ಬದುಕಾರಿ, ಎಲ್ಲಿ ಇರಾರಿ, ಏನಕ್ಕೆ ಮಾಡಲ್ಲ. ಈಗ ನಾವು ಅದಕ್ಕೆ ಬಂದಿದ್ದೇವೆ, ಸತ್ಯಾಗ್ರಹ ಕುಂಡ್ರ ಸಲಕ್ಕೆ ಬಂದಿದ್ದೇವೆ. ನಾವು ಹೋಗಲಿ, ಈಗ ಒಂದು ನಿರ್ಧಾರ ಮಾಡ್ಕೊಂಡೇ ಹೋಗ್ತೇವೆ ನಾವು. ಅಂಥವು ನಾವು ಏನು ಮಾಡಿಕೊಡಲ್ಲ. ಅಲ್ಲಿ ಕೆರೆ ಆಗ್ಬೇಕು ನಮ್ಮ ಹೊಲ್ದ, ಅಲ್ಲಿ ಎಷ್ಟು ಇದು ಮಾಡ್ಯಾರ ಅಷ್ಟು ಕೆರೆ ಆಗ್ಬೇಕು ರೀ. ಹಾಂ, ಪರಿಹಾರ ಕೊಡ್ಬೇಕು ಬಿ ಆರ್ ಪಾಟೀಲ. ಅದಕ್ಕೆ ಬಂದಿದ್ದೇವೆ ನಾವು. ಮಾಡಿದ್ ಕ್ಯಾನ್ಸಲ್ ಮಾಡಿಸಿ 4 ವರ್ಷ ಆಯ್ತು. ಈಗ ನೋಡೋದಿಲ್ಲ, ಆ ಕಡೆ ಬರೋದಿಲ್ಲ. ಎಲ್ಲಿ ನಾವು ಬದುಕಾರಿ ಹ್ಯಾಂಗೆ? ಮಕ್ಕಳು ಮೊಮ್ಮಕ್ಕಳು ನಾವು ಎಲ್ಲಿ ಇರೋರಿ? ಇದ್ದು ಇಟ್ಟಿಟ್ಟು ಹೊಲಗಳು ಕೊಟ್ಟು ಕೂತಿದ್ದೆವು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕರ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಕಲಬುರಗಿಯ ವತಿಯಿಂದ ರಾಜ್ಯದ 4 ಸಾರಿಗೆ ನಿಗಮಗಳ ನೌಕರರ 38 ತಿಂಗಳ ಹಿಂಬಾಕಿ ವೇತನ ಮತ್ತು ದಿನಾಂಕ 1ನೇ ಜನವರಿ 2024ರಿಂದ ವೇತನ ಪರಿಷ್ಕರಣೆ ಹಾಗೂ ಇನ್ನುಳಿದ 8 ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ದಿನಾಂಕ 29ನೇ ಜನವರಿ 2026ರಂದು ಬೆಂಗಳೂರು ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು.
ಈ ಪತ್ರಿಕಾಗೋಷ್ಠಿಯಲ್ಲಿ ಗೌರವಾಧ್ಯಕ್ಷರಾದ ಭೀಮರಾವ್ ಯರಗೋಳ್, ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಕಣ್ಣಿ, ಕಾರ್ಯಾಧ್ಯಕ್ಷರಾದ ಸಿದ್ದಪ್ಪ ಪಾಲ್ಕಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಾನು ಬಸವರಾಜ್ ಗಂಡಿ, ಜಂಟಿ ಕ್ರಿಯಾ ಸಮಿತಿ ಹೋರಾಟ ಸಮಿತಿಯ ಸದಸ್ಯನಾಗಿದ್ದು ದಿನಾಂಕ 29/1/2026 ಬೆಂಗಳೂರಿನಲ್ಲಿ ಏನು ಸಾರಿಗೆ ನಿಗಮದ ನೌಕರರಿಗೆ 1/1/2020 ವೇತನ ಪರಿಷ್ಕರಣೆಯ 38 ತಿಂಗಳ ಹಿಂಬಾಕಿ ಹಾಗೂ ನೂತನ ವೇತನ ಪರಿಷ್ಕರಣೆ ಅಂದರೆ 1/1/2024 ವೇತನ ಪರಿಷ್ಕರಣೆ ಇಲ್ಲಿವರೆಗೆ ಆಗಿಲ್ಲ ಮತ್ತು ಹಿಂಬಾಕಿನೂ ಬಂದಿಲ್ಲ. ಸರ್ಕಾರದ ಅನಾದರಣೆಯ ಪ್ರತಿಭಟನೆ ಖಂಡಿಸಿ ನಾವು ದಿನಾಂಕ 29/1/2026 ಒಂದು ಪ್ರತಿಭಟನಾ ಸಮಾವೇಶ ಮಾಡ್ಲಿಕ್ಕತ್ತೀವಿ. ಎಲ್ಲಿ? ಬೆಂಗಳೂರು ಚಲೋ ಕಾರ್ಯಕ್ರಮ ಫ್ರೀಡಮ್ ಪಾರ್ಕ್ನಲ್ಲಿ 29/1/2026 ಇಡೀ ಕರ್ನಾಟಕದ ಎಲ್ಲ ಸಾರಿಗೆ ನಿಗಮದ ಸಿಬ್ಬಂದಿಗಳು ಈ ಹೋರಾಟದಲ್ಲಿ ಭಾಗವಹಿಸ್ತಾರೆ. ಇದಕ್ಕೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಯಾಕಂದರೆ ದುಡಿದ ಒಂದು ವೇತನ ಸರ್ಕಾರ ಕೊಡ್ಲಿಕ್ಕಂತಂದ್ರೆ ದೊಡ್ಡ ಸರ್ಕಾರ ಕುಂತು ಈ ಕಾನೂನನ್ನು ಉಲ್ಲಂಘನೆ ಮಾಡ್ಲಿಕ್ಕತ್ತದ. ಅದಕ್ಕೆ ಈ ಪ್ರತಿಭಟನೆಗೆ ತಾವು ಪತ್ರಿಕಾ ಮಾಧ್ಯಮರು ಮತ್ತು ಈ ತಾವು ಸಹಿತ ಹೆಚ್ಚಿನ ಪ್ರಚಾರ ಕೊಟ್ಟು ಸರ್ಕಾರದ ಕಣ್ಣು ತೆಗೆಸ್ಬೇಕು. ದುಡಿಯುವ ವರ್ಗಕ್ಕೆ ತಮ್ಮ ಬೇಡಿಕೆಗಳನ್ನು ಕೊಟ್ಬಿಟ್ರೆ ಯಾರೂ ಬೇರೇನು ಕೆಲಸ ಮಾಡಲಿಕ್ಕೆ ನಮ್ಗೆ ಅವಶ್ಯಕತೆ ಇಲ್ಲ. ಆದಷ್ಟು ಬೇಗ ನಮ್ಮ ಬೇಡಿಕೆ ಈಡೇರಿಸಬೇಕಂತೇಳಿ ಈ ಮೂಲಕ ನಾನು ತಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಕರ್ನಾಟಕ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘದ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ಕರ್ನಾಟಕ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ಬೆಳೆ ಸಾಲಕ್ಕಾಗಿ ಅರ್ಜಿ ಹಾಕಿದ ರೈತರಿಗೆ ಸರಳವಾಗಿ ಸಾಲ ಕೊಡಬೇಕು, ಬೆಳೆ ಆನ್ಲೈನ್ ವಂಶಾವಳಿ ಆನ್ಲೈನ್ ತೆಗೆದುಕೊಳ್ಳುವುದು ಕೈಬಿಡಬೇಕು, ಗಿಫ್ಟ್ ಡೀಡ್ ಇದ್ದವರಿಗೆ ಸಾಲ ಕೊಡಬೇಕು, 60 ಕಿಲೋಮೀಟರ್ ಮಿತಿ ಕೈಬಿಡಬೇಕು, ಬ್ಯಾಂಕಿನಲ್ಲಿ ಒನ್ ಟೈಮ್ ಸೆಟಲ್ಮೆಂಟ್ ನಲ್ಲಿ ಹಣ ಕಟ್ಟಿದವರ ಸಾಲ ಪುನಃ ಕೊಡಬೇಕು, ಹೊರ ರಾಜ್ಯಗಳಲ್ಲಿ ವಾಸಿಸುವ ಆಸ್ತಿ ಇದ್ದ ಗ್ರಾಮದಲ್ಲಿ ಪರಿಗಣಿಸಿ ಸಾಲ ಕೊಡಬೇಕು ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮನವಿ ಮಾಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷರಾದ ಭೀಮಶೆಟ್ಟಿ ಎಂಪಳ್ಳಿ, ಉಪಾಧ್ಯಕ್ಷರಾದ ಮೇಘರಾಜ್ ಕಠಾರೆ, ಜಂಟಿ ಕಾರ್ಯದರ್ಶಿ ಕಾಶಿನಾಥ್ ಬಂಡಿ, ಚಿಂಚೋಳಿ ತಾಲೂಕಾ ಅಧ್ಯಕ್ಷರಾದ ಜಗದೇವಿ ಚಂದನಕೇರ, ಚಿಂಚೋಳಿ ತಾಲೂಕಾ ಕಾರ್ಯದರ್ಶಿ ದಶರಥ್ ತಳವಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಗುಲ್ಬರ್ಗ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ಸಂಕಷ್ಟದಲ್ಲಿದ್ದ ರೈತರ ನೆರವಿಗೆ ಬಾರದ ಸರ್ಕಾರಗಳಾಗಲಿ ಈ ಬ್ಯಾಂಕ್ಗಳಾಗಲಿ ಇವತ್ತು ಭಾಳಷ್ಟು ತೊಂದರೆ ಕೊಡ್ತಾ ಇದ್ದವು. ಈಗ ಹಿಂದೆ ಸಾಲ ತೊಗೊಂಡಂಥ ಅಂದ್ರೇನು ಅಲ್ಲಿ ಬಾಕಿ ಇರ್ತಕ್ಕಂಥ ರೈತರ ಸಾಲಗಳು ಅಕೌಂಟ್ ಎಲ್ಲ ಹೋಲ್ಡ್ ಮಾಡಿ ಇವತ್ತು ಅವ್ರು ರೈತರು ಬೆಳೆ ಪರಿಹಾರ ಬಂದ್ರೂ ಕೂಡ ಹೋಲ್ಡ್ ಮಾಡಿಬಿಡ್ತಾ ಇದ್ದಾರೆ. ಬ್ಯಾಂಕಿನಾಗ ಅವ್ರಿಗೆ ಸಾಲ ಕೊಡ್ತಾಯಿಲ್ಲ. ಉದ್ಯೋಗ ಖಾತ್ರಿ ಕೂಲಿ ಕೆಲಸ ಮಾಡಿದ್ರೂ ಕೂಡ ಅವನು ನಿನ್ನ ಸಾಲ ಅದ ಕಟ್ ಅಂತೇಳಿ ಅದನ್ನು ಕೂಡ ಹೋಲ್ಡ್ ಮಾಡ್ತಾ ಇದ್ದಾರೆ. ಅಲ್ಲದೆ ಇವತ್ತು ರಾಷ್ಟ್ರೀಯ ಏನು ಸಾಲ ಈ ಒಂದು ಸಹಾಯಧನ ಅಂತೇನಿದೆ, ವಿಧವಾ ವೇತನ ಇರ್ಬೋದು, ಅಂಗವಿಕಲರ ವೇತನ, ವೃದ್ಧಾಪ್ಯ ವೇತನ, ಇಂಥವೆಲ್ಲ ಅಲ್ಲಿ ಪ್ರತಿ ತಿಂಗಳು ಬರೋಂಥ ಯೋಜನೆಗಳು ಕೂಡ ಅವು ಹೋಲ್ಡ್ ಮಾಡಿ ನಿಮ್ಮ ಸಾಲ ಅದ ಕಟ್ ಒಯ್ಯಿರಿ ಅಂತೇಳಿ ಇವತ್ತು ಅವ್ರು ಹೋಲ್ಡ್ ಮಾಡಿದ್ದಾರೆ. ಇವತ್ತು ಹೀಗಾಗಿ ಒಂದು ಕಡೆ ಇವತ್ತು ಒಕ್ಕಲ್ತನ ನಡೆಸೋದು ದಿವಾಳಿ ಆಗ್ಯದ. ಇವತ್ತು ಬೆಳೆಗಳೆಲ್ಲ ಅರ್ಧಂಬರ್ಧನೂ ಆಗಿಲ್ಲ, ಕೆಲವೊಂದು ಕಡೆ ಪೂರ್ತಿನೇ ನಷ್ಟ ಆಗ್ಯದ. ಕಷ್ಟದಾಗಿರೋ ಮುಂದೆ ಅವ್ರು ಸಾಲ ಕಟ್ರಿ ಅಂಥೇಳಿ ಜಿದ್ದು ಮಾಡಿ ಇವತ್ತು ಸಂಕಷ್ಟಕ್ಕೆ ತಳ್ತಾ ಇದ್ದಾರೆ. ಭಾಳಷ್ಟು ಜನ ಇವತ್ತು ಕೂಲಿಕಾರರು ಇವತ್ತು ಕೆಲಸ ಮಾಡಿ ಬಂದು ಅವ್ರ ಅಕೌಂಟಿಗೆಲ್ಲ ಜಮಾ ಆಗ್ಯದ ಅಂತಂದಾಗ ಅಲ್ಲಿ ಹೋದಾಗ ಅವ್ರು ವಾಪಸ್ ಕಳಿಸ್ಲಿಕ್ಕೆ ಶುರು ಮಾಡ್ಯಾರ. ಇವತ್ತು ಕೂಲಿಕಾರದ ಸಾಲ ಇವತ್ತು ರೈತರ ಸಾಲ ಇರ್ಬೋದು, ಕೂಲಿಕಾರ ಸಾಲ ಇರ್ಬೋದು, ಇವತ್ತು ಯಾರೂ ಕೊಟ್ಟಂಥ ಪರಿಸ್ಥಿತಿಗಿಲ್ಲ. ಅವ್ರು ಹೋಲ್ಡ್ ಮಾಡಲಿಂದ ಮುಂದೆ ಹೆಂಗೆ ಬದುಕಬೇಕು ಅನ್ನೋದೊಂದು ಚಿಂತಾಜನಕ ಆಗಿದೆ. ಯಾವುದೇ ಎಲ್ಲೇ ತೊಗೊಂಡ್ರೂ ಕೂಡ ಇವತ್ತು ಮೈಕ್ರೋ ಫೈನಾನ್ಸ್ ಸಾಲ ಇದ್ದು ತೊಗೊಂಡ್ರೂ ಕೂಡ ಅದು ಹೋಗಿ ಇವ್ರ ಅಕೌಂಟ್ ಅಲ್ಲಿತ್ತು, ಅಲ್ಲಿ ಸಾಲ ಇತ್ತು ಅಂದ್ರೆ ಅದಕ್ಕೆ ಹೋಗಿ ಜಮಾ ಆಗ್ತದೆ. ಹೀಗಾಗಿ ಇವತ್ತು ಅವರು ಸಾಲ ಅವ್ರದ್ದು ಸರ್ಕಾರದಿಂದ ಯಾವುದೇ ಸೌಲಭ್ಯ ಬಂದರೂ ಕೂಡ ಅವ್ರಿಗೆ ರೈತರು ಕೂಲಿಕಾರರಿಗೆ ವಾಪಸ್ ಬ್ಯಾಂಕ್ಲಿಂದ ತೊಗೊಂಬಪ್ಲಿ ಇಲ್ಲ. ಅದಕ್ಕಾಗಿ ನಾವು ಹೇಳ್ತೀವಿ ಇವತ್ತು ಅವರು ವಿದ್ಯಾರ್ಥಿಗಳು ಎಜುಕೇಷನ್ ಲೋನ್ನು ಕೂಡ ಹೆಲ್ಡಪ್ ಮಾಡ್ಯಾರ. ಬೆಳೆ ಸಾಲ ಕೊಡೋದಕ್ಕೂ ಲಿಮಿಟ್ ಮಾಡ್ಯಾರ. 60 ಕಿಲೋಮೀಟ್ರ್ ಇರಬೇಕಂತ ಬ್ಯಾಂಕ್ಲಿಂದ ಆ ರೈತ. ಇವತ್ತೆಲ್ಲೋ ಆಂಧ್ರ ಮಹಾರಾಷ್ಟ್ರದಾಗ ಇರ್ತಾನೆ, ಕಲಬುರಗಿಯಾಗ ಇರ್ತಾನೆ, ಆಳಂದಾಗ ಎಲ್ಲೇ ಇರ್ಬೋದು. ಅವರು 60 ಕಿಲೋಮೀಟ್ರ್ ಮೀರಿದ್ರೆ ಸಾಲ ಕೊಡಲ್ಲ ಅಂಬೋದು. ಅದು ಮೊದಲೆಲ್ಲ ಕೊಡ್ತಿದ್ರು, ಈಗ ಅದು ನಿಯಮ ಮಾಡ್ಯಾರಂತ 60 ಕಿಲೋಮೀಟ್ರ್ ಇರ್ಬೇಕು. ಅದರಿಂದ ಭಾಳಷ್ಟು ಮಂದಿಗೆ ನಷ್ಟ ಆಗ್ತದೆ. ಎಲ್ಲೋ ಬದುಕ್ಲಾಕ ಬಾಂಬೆ ಹೈದರಾಬಾದಕ್ಕೆ ಹೋಗಿರ್ತಾನೆ ನಾವು ಕೂಲಿಕಾರ, ಆಸ್ತಿ ಇಲ್ಲಿ ಹಳ್ಳಿಯಾಗಿರ್ತದೆ. ಆ ಆಸ್ತಿ ಎಲ್ಲಿರ್ತದೆ ಆ ಬ್ಯಾಂಕ್ ಕೊಡಬೇಕು. ಅದು ಬಿಟ್ಟು ನೀವು ಅಲ್ಲೇ ಹೋಗಿ ತೊಗೋರಿ ಇಲ್ಲಿ ಕೊಡಲ್ಲ ಅಂಥೇಳಿ ಅದನ್ನು ಕೂಡ ಪ್ರಾಬ್ಲಮ್ ಶುರು ಮಾಡ್ಯಾರ. ಮತ್ತು ಯಾರು ದುಡ್ಡು ಕೊಡ್ತಾರೆ, ಬ್ರೋಕರ್ ಥರ ಹೋಗ್ತಾರೆ ಬ್ಯಾಂಕಿಗೆ, ಅವ್ರದ್ದೇ ಸಾಲ ಅಲ್ಲಿ ಕೊಡೋದು. ಡೈರೆಕ್ಟ್ ನೇರವಾಗಿ ಹೋದ್ರೆ ರೈತರಿಗೆ ಸಾಲ ಕೊಡ್ಲತ್ತಿಲ್ಲ. ಅದು ಸಾಲ ಕೊಡ್ಲಕ್ಕೆ 108 ನಮ್ಮನ್ನ ಡಾಕ್ಯುಮೆಂಟ್ಸ್ ಕೇಳ್ಯಾರ. ಅವ್ರು ವಂಶಾವಳಿ ತರಬೇಕಂತ. ಎಲ್ಲೋ ಹೆಣ್ಮಗಳಿಗೆ ಬೇರೆ ಕಡೆ ಯಾವುದೋ ಊರಿಗೆ ಕೊಟ್ಟಿರ್ತಾರೆ, ಆಕಿನ ವಂಶಾವಳಿ ತಂದು ಇಲ್ಲಿ ಹಚ್ಬೇಕಂತ ಹೇಳ್ತಾರೆ. ಅದಕ್ಕೆ ಇವತ್ತು ಸಾಲ ತೊಗೋಬೇಕಾದ್ರೆ ಅವರು ವರ್ಷಾನ್ಗಟ್ಟಲೆ ಎಳೆಯೋದು. ಕೊಟ್ಟ ಮ್ಯಾಗ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಕೊಡ್ಬೇಕಾದ್ರೆ 45,000 ರೂಪಾಯಿ ಬೇಕು ಒಂದು ಒಬ್ಬ ರೈತನ ಸಾಲ ಪಡಿಲಿಕ್ಕೆ. ಒಂದು
6 ತಿಂಗಳು ಅದನ್ನು ಕೊಟ್ಟಿಲ್ಲ, ಮತ್ತು ಪುನಃ ಇನ್ನೊಂದು ಡಾಕ್ಯುಮೆಂಟ್ಸ್ ಕೇಳ್ತಾರೆ. ಅದನ್ನು ಪುನಃ ಕೇಳಲಿಂದ ರೈತರಿಗೆ ಒಂದು ಕಡೆ ಸಾಲ ಪಡಿಬೇಕೆಂಬುದು ಒಂದು ಚಿಂತೆ ಇದ್ದರೆ, ಸಾಲ ಇದ್ದ ರೈತರಿಗೆ ಅದು ಎಲ್ಲ ಅಕೌಂಟಿಗೆ ಅಲ್ಲಿ ಜಮಾ ಆಗಿ ನನಗೆ ದುಡ್ಡೇ ಕೈ ಸೇರಲಿಲ್ಲ, ಪರಿಹಾರ ಇರಲಿ ಯಾವುದೇ ಇರಲಿ ಅಂಥೇಳಿ. ಅದಕ್ಕಾಗಿ ನಾವು ಇವೆಲ್ಲ ಈ ಸರ್ಕಾರ ಮತ್ತು ಈ ಬ್ಯಾಂಕ್ ಅಧಿಕಾರಿಗಳ ನೀತಿ ಖಂಡಿಸಿ ನಾವು ಇದೇ 28ಕ್ಕೆ ಲೀಡ್ ಬ್ಯಾಂಕ್ ಎದುರುಗಡೆ ಕಲಬುರಗಿಯಲ್ಲಿ ಒಂದು ಕೂಲಿಕಾರರ ಸಂಘದಿಂದ ನಾವು ಧರಣಿ ನಡೆಸ್ತಾ ಇದ್ದೇವೆ. ಕೂಡಲೇ ಎಲ್ಲ ಸರ್ಕಾರ ಇದು ಗಮನ ಹರಿಸಿ ನಮ್ಮ ಬೇಡಿಕೆ ಈಡೇರಿಸಬೇಕು. ಅಲ್ಲದೆ ಇಡೀ ಜಿಲ್ಲೆ ಎಲ್ಲ ಈ ಒಂದು ಬ್ಯಾಂಕ್ ಅಧಿಕಾರಿಗಳ ನೀತಿ ವಿರುದ್ಧ ಎಲ್ಲ ರೈತರು ಕೂಲಿಕಾರರು ಈ ಒಂದು ಹೋರಾಟದಲ್ಲಿ ಭಾಗವಹಿಸಬೇಕಂತ ಕೇಳ್ತಾ ಇದ್ದೇವೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.